ಇದರಲ್ಲಿ ವಿತ್ ಸ್ವಲ್ಪ ಕಾಸ್ಟ್ ಸೇವಿಂಗಿಗೆ ಚಾನಲ್ ಇರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ಕಂಪ್ಯಾರಿಟಿವ್ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಕಾಟ್ ಹಾಕಿದವಾಗ. ಸೊ ಇದು ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಅಯ್ಯೋ ಇದು ಹಾಂ, ಇದು ನೋಡು, ಇದ್ರದ್ದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದ್ಸರಿ ನಿಮ್ಗೆ ತುಂಬ ಕಲರ್ ಆಪ್ಷನ್ ಸಿಕ್ಕಾಗ ಎಷ್ಟು ಕನ್ಫ್ಯೂಸ್ ಆಗಿಬಿಡ್ತೀರಾ ಅಂದರೆ ಎಲ್ಲನೂ ಬೇಕನ್ಸುತ್ತೆ. ಕ್ಲಿಯರು ಮತ್ತು ಮೆಟೀರಿಯಲ್ಲು ಮತ್ತು ಎಲ್ಲ ಕ್ಲೀನಾಗಿ ಅದನ್ನು ಒಳಗೆ ಕೊಳ್ಳುತ್ತೆ. ಆಫ್ಟರ್ 2 years ವೇಟ್ ಮಾಡಿದ ಮೇಲೆ ಒಂದು ಒಳ್ಳೆ ಫೀಲ್ ಇರೋ ಮನೆ. ನೀವು ಟೀ ವುಡ್ನಂದೆ ಅಂತ ಹೇಳ್ಬೋದು ಎಲ್ಲದು, ಬಟ್ ಅದರಲ್ಲೂ ಕೂಡ ಈ ಒಳಗಿಂದ ಟೀಕ್ ವುಡ್ಡಿಂದೇ ಬೇರೆ ಇರುತ್ತೆ, ಮೇಲಿಂದ ಇದರಿಂದ ಬೇರೆ ಇರುತ್ತೆ. ನೀವು ಹೋದ್ರೆ 100% ಟೀಕ್ ಅಂದ ಕೂಡ ಟೀಕ್ ಅಂತ ಬಂದ್ಬಿಡ್ತೇನೆ. ನೀರು ಸ್ವೀಪ್ ಆಗಿ ಅದು ಹೀರಿಕೊಳ್ಳುತ್ತೆ, ಮತ್ತೆ ಜನರಲಿ ಅದು ದಪ್ಪ ಆಗಿ ಎಲ್ಲ ಕ್ರ್ಯಾಕ್ಸ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲೆಲ್ಲಿ ನೀವು ಮೊಳೆ ಹೊಡೆದಿದ್ದೀರಲ್ಲ ಅದೆಲ್ಲ ಎದ್ದು ಬರ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಕಾಕ್ರೋಚಸ್ಸು ಇವೆಲ್ಲ ಸ್ಟಾರ್ಟ್ ಆಗುತ್ತೆ, ತುಂಬಾ ಕಾಕ್ರೋಚಸ್ ಆಗಿಬಿಡುತ್ತೆ. ಆಮೇಲೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದೇ ರೀತಿ ಚೆನ್ನಾಗಿ ಬಂದಿದೆ ಪೂಜಾ ರೂಮು. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಇತ್ತು, ಬಟ್ ನಾವು ವೆರಿ ಕ್ಲಿಯರ್ ಇರಲಿಲ್ಲ ಹೇಗೆ ಬರುತ್ತೆ ಅಂತ. ಆ್ಯಂಡ್ ನಮ್ಮ ಪೇರೆಂಟ್ಸಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಇತ್ತು. POP ಎಕ್ಸ್ಟೆನ್ಷನ್ ಸೇಮ್ ಇಲ್ಲಿ ತನಕ ಬಂದಿತ್ತು. ಸೊ ಇಲ್ಲಿ ಸ್ವಲ್ಪ ಆಡ್ ಆಗಿರೋದ್ರಿಂದ ಇದನ್ನು ನಾವು ಅಷ್ಟು ಫಿಲಪ್ ಮಾಡಿ ಅದಕ್ಕೆ ಲೈಟಿಂಗ್ಸ್ ಕವರ್ ಅಪ್ ಮಾಡಿದ್ವಿ. ಇಲ್ಲಿ CNC ಪೆನಲ್ ಹಾಕಿದ್ವಿ, ಜಾಲಿ CNC ಜಾಲಿ ವಿತ್ ಅಕ್ರಿಲಿಕ್ ಪ್ಲೇಟು ಬ್ಯಾಕ್ ಸೈಡಿಂದ ಆ್ಯಂಡ್ 4 LED ಟ್ಯೂಬ್ಲೈಟ್ಸ್ ಹಾಕಿದ್ದೇವೆ. ಇದು ಜನರಲಿ ಎಲ್ಲ ಏನಾದರೂ ಪೂಜಾ ಐಟಮ್ಸನ್ನು ಇಡಲಿಕ್ಕೆ. ಆ್ಯಂಡ್ ಇಲ್ಲಿ ವೈಟ್ ಮಾರ್ಬಲ್ ಅಂದು ಇದು ಗ್ರಾನೈಟ್ ಕಲ್ಲು ಹಾಕಿದ್ದೇವೆ ಮೇಲಿಂದ. ಸೊ ಇದೇನಿದೆ ಇದು 2 ಆಪ್ಷನ್ ಇತ್ತು ನಮಗೆ. ಒಂದು ಲ್ಯಾಮಿನೇಟಿಂದ, ಮತ್ತೊಂದು ವಿನೈಲ್ ಒಂದು ಇದು ವುಡ್ ಅಂದೇ ಮೆಟೀರಿಯಲ್ ಇರುತ್ತೆ ಕಂಪ್ಲೀಟ್ಲಿ. ಸೊ ಇದಕ್ಕೆ ನಾವು ಪಾಲಿಷ್ ಕೊಡಬೇಕಾಗುತ್ತೆ. ನೀವು ಯಾವ ಥರ ಬೇಕಿದ್ರೂ ಎಷ್ಟು ಶೈನ್ ಬರುತ್ತೆ ಆ ಥರ ನಾವು ಪಾಲಿಷ್ ಕೊಡ್ಬೋದು. ಸೊ ಔಟ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ವುಡನ್ ಫೀಲ್ ಹೆಚ್ಚು ಬರುತ್ತೆ ಇದ್ರೆ. ಬಟ್ ಲ್ಯಾಮಿನೇಟ್ನಲ್ಲಿ ಜಸ್ಟ್ ಒಂದು ಪ್ಲಾಸ್ಟಿಕ್ ಕವರಿಂಗ್ ಇರುತ್ತೆ, ಅದು ಡೈರೆಕ್ಟ್ಲಿ ಏನು ಶೈನ್ ಇರುತ್ತೋ ಅದಷ್ಟೇ ಇರುತ್ತೆ. ಸೊ ಅದು ಬೇಸಿಕಲಿ ಡಿಫ್ರೆನ್ಸು. ಹಾಲು 12/19 ಏನೋ ಇರ್ಬೋದು ಸರ್. ಆಮೇಲೆ ಇದ್ರನ್ನಲ್ಲೂ ಕೂಡ ನೀವು TV ಯೂನಿಟ್ಟು ಬಂತು. TV ಯೂನಿಟ್ನಲ್ಲಿ ಹಾಫ್ ಇತ್ತು ಆ್ಯಕ್ಚುಲಿ. ಆಮೇಲೆ ಇಲ್ಲೂ ಕೂಡ ಒಂದು ಸ್ಪ್ಲಿಟ್, ನಮಗೂ ಅದು ಐಡಿಯಾ ಇರಲಿಲ್ಲ. ಇದೇನು ಪೆನಲ್ ಇದೆ ಅದು ಸಿಂಗಲ್ ಪೆನಲ್ ಒಂದು ಶೀಟ್ ಬರೋದಿಲ್ಲ ಅಂತೆ. ಸೊ ಅದರಿಂದ ಒಂದು ಸ್ಪ್ಲಿಟ್ ಆಗಿ ಇತ್ತು. ಸೊ ಇಲ್ಲೂ ಒಂದು ಸ್ವಲ್ಪ ಚೇಂಜ್ ಮಾಡಿದೆ, ಅದಕ್ಕಾಗಿ ಅದು ನನಗೆ ಸ್ವಲ್ಪ ಆಡಾಗಿ ಕಾಣ್ತಾ ಇತ್ತು. ಅದರಿಂದ ಈ ಮೆಟಲಿಂದು ಹಾಕಿಸಿ ಅದನ್ನು ಕವರ್ ಅಪ್ ಮಾಡಿಸಿದ್ದೆ. ನೆಕ್ಸ್ಟ್ ಇದು ಈ ಓವರಾಲ್ ಏರಿಯಾ ಫುಲ್ ಇದು ವೈಟಿಶ್ ಇತ್ತು ಮತ್ತು ಬ್ಯಾಕ್ಗ್ರೌಂಡ್ ಕೂಡ ಕ್ರೀಮ್ ಕಲರ್ ಇತ್ತು. ಸೊ ಅದು ಅಷ್ಟು ಬ್ಲೆಂಡ್ ಆಗ್ತಾ ಇರಲಿಲ್ಲ. ಅದರಿಂದ ನಾನು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡಿಸಿ ಇದನ್ನು ಕವರ್ ಅಪ್ ಮಾಡಿಸಿದ್ವಿ. ಮತ್ತು ಅದನ್ನೇ ಹಾಗೆ ಕಂಟಿನ್ಯೂ ಮಾಡಿದವಾಗ ಇದು ಕೂಡ ಯಾಕೆ ಬ್ಲ್ಯಾಂಕ್ ಬಿಡೋದು ಅಂತ ಇದನ್ನು ಜಸ್ಟು ಕವರ್ ಅಪ್ ಮಾಡಿದ್ವಿ. ಇದು ಆ್ಯಕ್ಚುಲಿ ವುಡನ್ ಫ್ಲೋಟೆಡ್ ಪೆನಲ್ಸು, ಕಂಪ್ಲೀಟ್ಲಿ ವುಡನ್ನಿಂದು. ಸೊ ಇದು ಕಾಸ್ಟ್ಲಿ ಕೂಡ ಇರುತ್ತೆ. ಇದೇನು ಕಾಣುತ್ತೆ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್. ಅದೇ ಮೆಟೀರಿಯಲ್ಲು ಇಮಿಡಿಯೇಟ್ಲಿ ಅವ್ರಿಗೆ ಸಿಕ್ಕಿಲ್ಲ, ಅದು ತೊಗೊಳ್ಲಿಕ್ಕೂ ತುಂಬ ಟೈಮ್ ಆಗುತ್ತೆ ಮತ್ತು ಆರ್ಡ್ರ್ ಕೊಡಬೇಕು ಅಂತ ಹೇಳಿದಕ್ಕೆ ಆಮೇಲೆ ನಾವು ಅದೇ ಆಲ್ಮೋಸ್ಟ್ ಕಾಂಬಿನೇಷನ್ನಲ್ಲಿ ಒಂದು ವುಡನ್ ಇದು ತೊಗೊಂಡಿದ್ವಿ. ಇದು ನಾವು ಎಕ್ಸ್ಟೆನ್ಷನ್ ಮಾಡಿರೋದು ಇದು. ಸೊ ಈಗ ಹಾಲ್ನಲ್ಲಿ ನಮಗೆ ಒಂದು ಡೈನಿಂಗ್ ಟೇಬಲ್ಲು ಇಡಬೇಕಿತ್ತು. ಇಲ್ಲಿ ನಮ್ಮದು 5 ಸೀಟರ್ ಸಿಟ್ಟಿಂಗ್ ಸೋಫಾ, ಎಲ್ ಶೇಪ್ಡ್ ಸೋಫಾ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಈಗ ಏನಾಗುತ್ತೆ ಅಲ್ಲಿ ಫುಲ್ ಕಂಟಿನ್ಯೂಟಿ ಆದಂಗೆ ಆಗುತ್ತೆ. ಸೊ ಒಂದು ಎಸ್ಥೆಟಿಕ್ ವೈಸು ಚೆನ್ನಾಗೂ ಕಾಣಬೇಕು, ಹಾಗೂ ಒಂದು ಬೈಫರ್ಕೇಷನ್ ಥರನೂ ಬರಬೇಕು ಅಂತ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಎಲ್ ಶೇಪ್ಡ್ ಸೋಫಾಲ್ಲಿ ನಾವು ಸೋಫಾ ಕಮ್ ಬೆಡ್ಡು ಮಾಡ್ಬೋದು ಅದು. ಸೊ ಆ ಥರ ಇದೆ, ವಿತ್ ಸ್ಟೋರೇಜ್ ಎಲ್ಲ ಇದೆ. ನಾವು ಆ್ಯಕ್ಚುಲಿ ಒಂದು ವುಡನ್ ಥೀಮು ಅಥವಾ ನ್ಯಾಚುರಲ್ ಥೀಮ್ ತೊಗೊಂಡು ಹೋಗಿದ್ವಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ವುಡನ್ ಫೀಲು ಅಥವಾ ವುಡಿನ್ ಕಲರ್ನಲ್ಲೇ ಬರ್ತಾ ಇದೆ ಎಲ್ಲ. ಇದು ಬೇಸಿಕಲಿ ಶೂಸು, ಪೇಪರು, ಆಮೇಲೆ ಹೊರಗೆ ಡೈಲಿ ಯೂಸ್ ಮಾಡೋದು ಅಥವಾ ಇದ್ದಿರೋದು ಹೊರಗೆ ಒಂದು ಇಡ್ತೇವೆ. ಬಟ್ ಬೇರೆ ಎಲ್ಲ ಇರುತ್ತಲ್ವ, ಇವನ್ ಪೇಪರ್ ಇಡಲಿಕ್ಕೆ ಎಲ್ಲ ಮೇಲ್ಗಡೆ ಎಲ್ಲ ಬಿದ್ದಿರುತ್ತೆ, ಇಂಥ ನೀಟಾಗಿ ಇಟ್ಕೊಳ್ಬೋದು ಅಂತ. ಆ್ಯಂಡ್ ಇಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ ಒಂದು ಪಾಟ್ಸು, ಡೆಕೋರೇಟಿವ್ ಐಟಮ್ಸನ್ನು ಇಡಲಿಕ್ಕೆ ಇದು ಒಂದು ಯೂಸ್ ಮಾಡಿದೆ. ನನ್ನ ಲೆಕ್ಕದಲ್ಲಿ ಚೆನ್ನಾಗಿ ಎಸ್ಥೆಟಿಕ್ ಕೊಟ್ಟಿದೆ ಅಂತ ಅನಿಸುತ್ತೆ. ಒಂದು 50,000 ಸ್ಪೆಂಡ್ ಮಾಡಿದ್ವಿ ಎಕ್ಸ್ಟ್ರಾ, ವಿಚ್ ವಾಸ್ ಅನ್ಪ್ಲ್ಯಾನ್ಡ್. ಬಟ್ ಐ ಥಿಂಕ್ ಇಟ್ ಈಸ್ ಜಸ್ಟಿಫೈಡ್. ಅದು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಮತ್ತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಇದ್ದೇ ಇರುತ್ತೆ. ಸೊ ನೆಕ್ಸ್ಟು ಥಿಂಕ್ ಕಿಚನ್ನು. ಸೊ ಇವೆಲ್ಲ ಏನಿರುತ್ತೆ ಎಲ್ಲ ಕಂಪನಿ ಬ್ರ್ಯಾಂಡೆಡ್ ಮೆಟೀರಿಯಲ್ಸೇ ಇರುತ್ತೆ ಅದು.
ಇದೆಲ್ಲ ರೆಸ್ಟ್ ಬರೋದು, ಇದು ಚಾನಲ್ ಕೂಡ ಎಲ್ಲ ಸಾಫ್ಟ್ ಕ್ಲೋಸರು. ನಾವು ಎಷ್ಟೇ ಇದ್ದರೂ ಕೂಡ ಚೆನ್ನಾಗಿ ಸಾಫ್ಟ್ ಕ್ಲೋಸಿಂಗ್ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ನಾವು ಆಲ್ಮೋಸ್ಟ್ ಸ್ವಲ್ಪ ಸಿಂಪ್ಲಿಸ್ಟಿಕ್ ಡಿಸೈನ್ನಲ್ಲೇ ಹೋಗ್ತಾ ಇದ್ವಿ. ಸೊ ಅದರಿಂದ ನಾವು ಯಾವುದೇ ಮೆಟಲ್ ವೈಸು ಅಥವಾ ಹ್ಯಾಂಡಲ್ಸು ಇವನ್ನೆಲ್ಲ ಅವಾಯ್ಡ್ ಮಾಡಿದ್ದೇವೆ. ಸೊ ಇದರಿಂದ ನಾವು ಇಲ್ಲಿ ಎಕ್ಸ್ಟೆನ್ಷನ್ ಇರೋದ್ರಿಂದ ಡೈರೆಕ್ಟ್ಲಿ ನಾವು ಪುಲ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ನಾವು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ಅದು ಬರುತ್ತೆ. ಸೊ ಸಿಂಪಲ್ ಟು ಯೂಸ್. ಹಾಂ, ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಈಗ ಕ್ವಾಲಿಟಿ ವೈಸು ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವೀಗ ನೋಡಿದವಾಗ ಇದರಿಂದ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವೆಲ್ಲ ಮೆಟೀರಿಯಲ್ಲು ಹೆಟಿಚ್ಚಿಂದು. ಸೊ ತುಂಬ ಬೇರೆ ಬೇರೆದು ಮೆಟೀರಿಯಲ್ ಸಿಗುತ್ತೆ. ಆಮೇಲೆ ಇದರಲ್ಲೆಲ್ಲ ಸ್ವಲ್ಪ ಕ್ಲೀನಾಗಿ ಡಿಸೈನಿಂಗ್ ಬರುತ್ತೆ. ಫಿಟ್ ಆ್ಯಂಡ್ ಫಿನಿಶು ಸ್ವಲ್ಪ ಕ್ಲೀನಾಗಿ ಬರುತ್ತೆ. ನಾವು ಅದೇ ರೀತಿ ಹೊರಗಿಂದ ಮಾಡಿಸಿದ್ರೆ ಈ ಥರ ಇಷ್ಟು ಕ್ಲೀನಾಗಿ ಫಿನಿಶಿಂಗ್ ಬರೋದು ಸ್ವಲ್ಪ ಡೌಟ್ ಇರುತ್ತೆ. ದಡಬಡ ಅನ್ನೋದು ಏನೂ ಚಾನ್ಸೇ ಇಲ್ಲ. ನಾವು ಎಷ್ಟು ಫೋರ್ಸಿಂದ ಹಾಕಿದ್ರೂ ಕೂಡ ಅದು ಸಾಫ್ಟ್ ಕ್ಲೋಷನ್ನಿಂದನೇ ಆಗುತ್ತೆ. ಇದು ಸಿಂಕು ಜನರಲಿ ಅವ್ರು ಕೊಡೋದು ಸ್ಟೀಲಿಂದಿತ್ತು, ಅದು ನಾವು ಚೇಂಜ್ ಮಾಡಿದ್ವಿ. ಯಾಕಂದರೆ ಇದ್ರ ಜೊತೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಇದು ಸ್ವಲ್ಪ ಓಪನ್ ಆಗುತ್ತೆ ಮತ್ತು ಕಾಣುತ್ತೆ ಅಂತ ಇದು ಕ್ಲೋಸ್ ಮಾಡಲಿಕ್ಕೆ ಈ ಸೈಡಿಂದ ಮತ್ತು ಕಲ್ಲಿಂದು. ಆ್ಯಂಡ್ ಮತ್ತೊಂದು ಚೆನ್ನಾಗಿರುತ್ತೆ ಅಂದರೆ ಈ ಕಲ್ಲಂದು ಸೈಡಿಗೆ ನಾವು ಎಜ್ ಕೊಟ್ಟಿದ್ದೇವೆ. ಇದು ಕೂಡ ತುಂಬ ಲುಕ್ಕು ಕೂಡ ಎನ್ಹಾನ್ಸ್ ಆಗಿದೆ. ಮತ್ತು ಸೈಡಿಂದ ಯಾವುದೇ ರೀತಿ ಈ ನೀರು ಸೀಪೇಜ್ ಆಗೋದು ಅವೆಲ್ಲ ಅವಾಯ್ಡ್ ಆಗ್ತಾ ಇದೆ. ಅದು ಪ್ರಾಕ್ಟಿಕಲಿ ತುಂಬ ಯೂಸ್ಫುಲ್. ಸೊ ಇನಿಷಿಯಲಿ ಒಂದು ಕೊಟೇಶನ್ ಇತ್ತು, ಬಟ್ ಅದಕ್ಕೆ ಸ್ಟಿಕ್ ಆಗಲ್ಲ ಅದು. ಸೊ ಅದು ಅಡ್ಯಾಪ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವು ಒಂದು ಸತಿ ಪ್ರೊಸೀಡ್ ಆದಮೇಲೆ ನಮ್ಗೆ ಐಡಿಯಾಸ್ ಬರ್ತಾ ಹೋಗುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್. ಈವನ್ ಅವ್ರು ಕೊಟ್ಟಿದ್ದಾದಮೇಲೂ ನಾವು ಎಕ್ಸ್ಟ್ರಾ ಮತ್ತು ವರ್ಕ್ ಮಾಡಿಕೊಂಡಿದ್ವಿ. ಅದೇ ರೀತಿಯೇ ಅದು ಫಸ್ಟೇ ನಮಗೆ ಕಂಪ್ಲೀಟ್ ಆಗ ಐಡಿಯಾ ಬರಲ್ಲ. ಆ್ಯಂಡ್ ಇದು ಕೂಡ ನಾವು ಎಕ್ಸ್ಟರ್ನಲ್ ಹ್ಯಾಂಡ್ ವಾಶಿಗೆ ಅದು ಸಿಂಕ್ ಹಾಕೋದು ಬದಲು ಇದಕ್ಕೆ ಥೀಮಿಗೆ ಅಡ್ಜಸ್ಟ್ ಆಗುವ ಹಾಗೆ ಮತ್ತು ಅದೆಲ್ಲ ಏನೂ ಕಾಣಬಾರ್ದು, ಅದರ ಪ್ರಕಾರ ಇದೇ ಥರದ್ದು ಸ್ಟ್ಯಾಂಡಿಂಗ್ ಅದು ಇದು ಮೂನು ಮಾಡ್ಬೋದು. ಹಾಂ, ಅದು ಕಾಮನ್ ಟಾಯ್ಲೆಟು. ಈ ಕಾಮನ್ ಟಾಯ್ಲೆಟ್ನಲ್ಲೂ ಜಸ್ಟ್ ವಿತ್ ಮಿರರ್ ಬಾಕ್ಸಿಂದು. ಇದು ಕೂಡ ಈ ಥರದ್ದು ಇರಲಿಲ್ಲ, ಸಿಂಪಲ್ ಇದ್ರ ಪ್ರಕಾರ ಇತ್ತು. ಇದು ಕೂಡ ನಾವು ಸ್ವಲ್ಪ ಚೇಂಜ್ ಮಾಡಿದ್ವಿ. ಇವೆಲ್ಲ ಸ್ಟೋನಂದು ಇವೆಲ್ಲ ವರ್ಕ್ ಇರಲಿಲ್ಲ. ಇಲ್ಲಿ ಬಾಕ್ಸು ಮತ್ತು ಇದು ಎಲ್ಲ ನಾವು ಹಾಂ. ಸೊ ಇದೇನಿದೆ ಇದು ಕೂಡ ಇಂಪಾರ್ಟೆಂಟು. ಡೋರ್ನಲ್ಲಿ ಜನರಲಿ ಏನಾಗುತ್ತೆ, ವಾಟರ್ ತಾಗಿ ಎಲ್ಲ ಅದು ಇದಾಗ್ತಾ ಇರುತ್ತೆ. ಅದಕ್ಕಾಗಿ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇಲ್ಲೊಂದು ಶೀಟ್ ಹಾಕಿದ್ವಿ. ಸೊ ಈಗ ಹಾಲ್ ಬಿಟ್ಟು ಇಲ್ಲಿ 3 ರೂಮ್ ಇದೆ. ಸೊ ಇದು ಒಂದು ಚಿಲ್ಡ್ರನ್ ರೂಮು ನನ್ನ ಮಗನಿಗೆ ಆ್ಯಕ್ಚುಲಿ. ಸೊ ಟೆಂಪ್ರರಿ ಇದೊಂದು ವರ್ಕಿಂಗ್ ಡೆಸ್ಕು ವಿತ್ ಬುಕ್ ಶೆಲ್ಫು ಮತ್ತೇನಾದರೂ ಇಟ್ಕೊಳ್ಳಲಿಕ್ಕೆ. ಆ್ಯಂಡ್ ಡ್ರಾವರ್ಸು, ಆ್ಯಂಡ್ ವಾರ್ಡ್ರೋಬು. ಸೊ ಇಲ್ಲೂ ಕೂಡ ಇವೆಲ್ಲ ನಾವು ಬೇಕು ಅಂದರೆ ಇದನ್ನು ತೆಗೆದು ಚೇಂಜ್ ಮಾಡ್ಬೋದು, ಇಲ್ಲ ಫಿಟ್ ಹಾಕ್ಕೊಳ್ಬೋದು. ಎಲ್ಲ ಸಾಫ್ಟ್ ಕ್ಲೋಷರ್ ಇದೆ. ಇಲ್ಲೂ ಕೂಡ ನೋಡಿ ಬೇಕು ಅಂದ್ರೆ ತಿಕ್ಕೊಳ್ಬೋದು. ಸೊ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಲೈಟ್ರ್ ಮಾಡ್ಕೊಳ್ಳೋ ಹಾಗಿದೆ. ಸೊ ಇಲ್ಲೂ ಕೂಡ ಇಲ್ಲಿ ಫುಲ್ ಇದೆ ಮತ್ತು ದೊಡ್ಡದಿದ್ದರೆ ದೊಡ್ಡದ್ದು, ಇದು ಕೂಡ ತಿಕ್ಕೊಳ್ಬೋದು, ಚೇಂಜ್ ಮಾಡ್ಕೊಳ್ಬೋದು. ಸೊ POP ಇನಿಷಿಯಲಿ ಪ್ಲ್ಯಾನ್ ಇರಲಿಲ್ಲ. ಆಮೇಲೆ ನಾವು ಮತ್ತು ಸರ್ಟನ್ ಎಕ್ಸ್ಟೆನ್ಷನ್ ಇದು ಮಾಡಿದ್ವಿ. ಇದು ಚೈಲ್ಡ್ ರೂಮಿಗೆ ಚಿಕ್ಕ POP ಮಾಡಿಸ್ಕೊಂಡಿದ್ವಿ. ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ವಿ. ಇದೆಲ್ಲ ಸ್ವಲ್ಪ ಬ್ಲೂ ಥೀಮ್ನಲ್ಲೇ ಹೋಗಿದೆ. ಯಾಕಂದ್ರೆ ನನ್ನ ಮಗನಿಗೆ ಸ್ವಲ್ಪ ಬ್ಲೂ ಕಲರ್ ಇಷ್ಟ, ನನಗೂ ಇಷ್ಟ. ಸೊ ಆಮೇಲೆ ಈ ಫ್ಯಾನ್ ಕೂಡ ನಾವು ವಾಟಂಬರ್ಗಂದೇ ಹಾಕ್ಕೊಂಡಿದ್ವಿ. ಯಾಕಂದರೆ ಇವೊಂದು ಅದರ ಡಬಲ್ ಕಾಸ್ಟ್ ಬರುತ್ತೆ. ಇದಕ್ಕೆ 1500-600ಗೆ ನಿಮ್ಗೆ ಸೀಲಿಂಗ್ ಫ್ಯಾನ್ ಸಿಗುತ್ತೆ, ಬಟ್ ಇದು ಅರೌಂಡ್ 4000ಗೆ ಬರುತ್ತೆ. ಬಟ್ ನೀವು ಎನರ್ಜಿ ಸೇವಿಂಗಿಗೆ ಬಂದವಾಗ ಏನು ನಾರ್ಮಲ್ ಫ್ಯಾನ್ ತೊಗೊಳುತ್ತೆ ಅದರದ್ದು ಹಾಫ್ ವೋಲ್ಟೇಜ್ ಅಷ್ಟೇ ತೊಗೊಳುತ್ತೆ. ಸೊ ಲಾಂಗರ್ ಟೈಮ್ ನಾವು ಫ್ಯಾನ್ ಇದು ಮಾಡೋದು ಯೂಸ್ ಮಾಡಲಿಕ್ಕೆ ಅಲ್ವಾ, ಲಾಂಗರ್ ಟೈಮ್ನಲ್ಲಿ ಅದು ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ನಾವು ಅಲ್ಲಿ ಕಟ್ತಾ ಹೋಗ್ತೇವೆ. ಆ್ಯಂಡ್ ಇದು ಗೆಸ್ಟ್ ರೂಮು.
ಇದನ್ನು ನಾವು ಆಲ್ಮೋಸ್ಟ್ ಫುಲ್ ಏರಿಯಾ ಇದು ವಿಡ್ತನ್ನು ಯೂಸ್ ಮಾಡಿದ್ದೇವೆ ಫಾರ್ ಸ್ಟೋರೇಜ್. ಅದರಲ್ಲಿ ವಿತ್ ಸ್ವಲ್ಪ ಕಾಸ್ಟ್ ಸೇವಿಂಗಿಗೆ ಇದೇನಿದೆ ಇಲ್ಲಿ ನಾವು ಆ್ಯಸ್ ಇಟ್ ಈಸ್ ಇದು ಚಾನಲ್ ಇರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ಕಂಪ್ಯಾರಿಟಿವ್ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ಟು ಇಲ್ಲೇನಾಗುತ್ತೆ, ಈಗ ನಾವು ಕಾಟ್ ಹಾಕಿದವಾಗ ಸೊ ಇದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಸ್ಲೈಡಿಂಗಿಗೆ. ಇದು ಹೊರಗಡೆ ಇರೋದ್ರಿಂದ ಇಲ್ಲಿ ಈ ಥರ ಓಪನಿಂಗ್ ಸಿಸ್ಟಮ್ ಇಟ್ಕೊಂಡಿದ್ದೀವಿ, ಸೊ ಅದಕ್ಕೇನು ಪ್ರಾಬ್ಲಮ್ ಬರಲ್ಲ ಅಂತ. ಸೊ ಆ ರೂಮ್ಸ್ ಅಷ್ಟು ಇಲ್ಲಿ ಫಿಕ್ಸ್ಡ್ ಇಲ್ಲ. ಈ ಥರ ರಿಮೂವೇಬಲ್ ಇತ್ತು ಅಂದರೆ ಕಾಸ್ಟ್ ಹೆಚ್ಚಾಗುತ್ತೆ. ಸೊ ಅದರಲ್ಲೆಲ್ಲ ನಮ್ಮದು ಹೆಚ್ಚಿದೆ, ಇದರಲ್ಲಿ ಸ್ವಲ್ಪ ಫಿಕ್ಸ್ಡ್ ಇದೆ ಈಗ. ಸೊ ಇದು ಒಂದೇ ಇದೆ, ಆ ಥರ ಮಿಡ್ಲ್ ಎಲ್ಲಾದರೂ ಬೇಕಾದಲ್ಲಿ ಇಟ್ಕೊಂಡಿದ್ದೇವೆ. ಯಾಕಂದರೆ ಇದು ಬೇಸಿಕಲಿ ಈಗ ಮೋರ್ ಆಫ್ ಸ್ಟೋರೇಜ್ ಸಲುವಾಗಿ ಇದು ಒಂದಿದೆ ಇಲ್ಲಿ. ಇದು ಮೂವೇಬಲ್ಲು. ಇದನ್ನು ನಮ್ಮ ಟ್ರೆಡಿಷನಲ್ ಮರ್ಗಲ್ಸ್ದವರು ಕಾರ್ಪೆಂಟರ್ಸ್ ಮಾಡಲ್ಲ ಈ ರೀತಿ ಮಾಡ್ತಾರೆ, ಬಟ್ ಇಷ್ಟು ಫಿನಿಶಿಂಗ್ ಬರಲ್ಲ. ಮತ್ತೇನಾಗುತ್ತೆ, ಈ ಮೆಸರ್ಮೆಂಟಿಂದ ಏನಿರುತ್ತಲ್ಲ, ಈ ಗ್ಯಾಪ್ಸು ಇವೆಲ್ಲ ಅಲೈನ್ಮೆಂಟ್ ಅಷ್ಟು ಬರಲ್ಲ. ಆಮೇಲೆ ಇವು ಕ್ಲೀನಾಗಿ ಇಲ್ಲಿ ಕಾಣೋದಿಲ್ಲ. ಸ್ಟಾರ್ಟಿಂಗ್ನಲ್ಲೆಲ್ಲ ಲುಕ್ ಎಲ್ಲ ಕರೆಕ್ಟೇ ಇರುತ್ತೆ, ನಿಮಗೆ ಡಿಫ್ರೆನ್ಸ್ ಅಲ್ಲ ಅನಿಸೋದಿಲ್ಲ. ಬಟ್ಟು ನೀವು ಯೂಸ್ ಮಾಡ್ತಾ ಇದ್ದಾವಾಗ ಅವಾಗ ಅದರಂದು ಗೊತ್ತಾಗುತ್ತೆ. ನೀರು ಸ್ವೀಪ್ ಆಗಿ ಅದು ಹೀರಿಕೊಳ್ಳುತ್ತೆ, ಮತ್ತು ಜನರಲಿ ಅದು ದಪ್ಪ ಆಗಿ ಎಲ್ಲ ಕ್ರ್ಯಾಕ್ಸ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲೆಲ್ಲಿ ನೀವು ಮೊಳೆ ಹೊಡೆದಿದ್ದೀರಲ್ಲ ಅದೆಲ್ಲ ಎದ್ದು ಬರ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಕಾಕ್ರೋಚಸ್ಸು ಇವೆಲ್ಲ ಸ್ಟಾರ್ಟ್ ಆಗುತ್ತೆ, ತುಂಬಾ ಕಾಕ್ರೋಚಸ್ ಆಗಿಬಿಡುತ್ತೆ. ಆಮೇಲೆ ಪೆಸ್ ಎಲ್ಲ, ಆಮೇಲೆ ಇವೆಲ್ಲ ಚಾನಲ್ಸ್ ಏನಿರುತ್ತಲ್ಲ ಅದೆಲ್ಲ ಅದರಲ್ಲೇ ರೆಸ್ಟ್ ಬಂದು ಎಲ್ಲ ಒಂದಕ್ಕೊಂದು ತಾಗಿ ಹಾಗೆ ಇದಾಗುತ್ತೆ. ಇದೆ ಅವ್ರು ಎಷ್ಟು ಚೆನ್ನಾಗಿ ಅದು ಸ್ಕ್ರೂ ಹಾಕಿದಾರಲ್ಲ ಕೆಳಗೆ, ಅದು ಆ ಫಿನಿಶಿಂಗ್ ಇದೆ ತೋರಿಸಿ. ಅದ್ರದ್ದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಲಿಯರು ಮತ್ತು ಮೆಟೀರಿಯಲ್ಲು ಮತ್ತು ಎಲ್ಲ ಕ್ಲೀನಾಗಿ ಅದನ್ನು ಒಳಗೆ ಕೂಡುತ್ತೆ. ಇದು ಒಂದು 2.5 ಥರ ಆಗಿದೆಯಲ್ಲ. ಪ್ಲಸ್ ಇದು ಸ್ವಲ್ಪ ಮತ್ತೆ ಎಕ್ಸ್ಟ್ರಾ. ಇದು ಗೆಸ್ಟ್ ಅವರಿಗೆ ರೆಡಿ ಆಗಲಿಕ್ಕೆ ಒಂದು ಜಸ್ಟ್ ವರ್ಕಿಂಗ್ ಟೇಬಲ್ಲು ಆಗುತ್ತೆ, ಇದು ಆಗುತ್ತೆ, ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್ಸ್. ನಿಮ್ಗೆ ಸ್ಟಾರ್ಟಿಂಗ್ ನೋಡಿದವಾಗ ಎಲ್ಲದೂ ಒಂದೇ ಥರನೇ ಕಾಣುತ್ತೆ, ಬಟ್ ಡ್ಯೂರಬಿಲಿಟಿ ವೈಸ್ 100% ಡಿಫ್ರೆಂಟ್ ಬರುತ್ತೆ. ಈಗ ಇವನ್ ಟೀಕ್ ವುಡ್ನಲ್ಲಿ ನೀವು ಟೀಕ್ ವುಡ್ನಂದೇ ಅಂತ ಹೇಳ್ಬೋದು ಎಲ್ಲದು, ಬಟ್ ಅದರಲ್ಲೂ ಕೂಡ ಈ ಒಳಗಿಂದ ಟೀಕ್ ವುಡ್ಡಿಂದೇ ಬೇರೆ ಇರುತ್ತೆ, ಮೇಲಿಂದ ಇದರಿಂದೇ ಬೇರೆ ಇರುತ್ತೆ. ಸೊ ಅದು ಆ್ಯಕ್ಚುಲ್ ಗೊತ್ತಿದ್ದವ್ರು ಮಾತ್ರ ಅದರೊಂದು ಕ್ಲಿಯರ್ ಕಟ್ ಡಿಫ್ರೆನ್ಸಿಯೇಷನ್ ಮಾಡ್ಬೋದು. ನಾನು ನೀವು ಹೋದರೆ 100% ಟೀಕ್ ಅಂದ ಕೂಡ ಹಾಂ ಟೀಕ್ ಅಂತ ಬಂದುಬಿಡ್ತೇವೆ ಅವ್ರು ಹೇಳಿದ ಅಮೌಂಟ್ ಕೊಟ್ಟು. ಬಟ್ಟು ನಮ್ಮ ಪೇರೆಂಟ್ಸು ಆ ಥರ ಅವ್ರು ಕ್ಲೋಸ್ ಆಗಿ ನೋಡಿದವರಿಗೆ ಅವ್ರಿಗೆ ಗೊತ್ತಿರುತ್ತೆ ಅದು, ಓಕೆ ಇದು ಬಾಳಿಕೆ ಬರುತ್ತಾ, ಇದು ಬಾಳಿಕೆ ಬರುತ್ತಾ ಅಂತ. ಇಲ್ಲಿ ನೀವು ನೋಡಿದಾಗೆ ಇಲ್ಲಿ ಒಂದು ಗ್ಯಾಪ್ ಇತ್ತು, ಸೊ ಅದನ್ನು ಜಸ್ಟ್ ನಾವು ಫಿಲಪ್ ಮಾಡಿದ್ದೇವೆ. ಆ್ಯಂಡ್ ಇಲ್ಲೇನಾದರೂ ಐದರ್ ಬುಕ್ಸು ಅಥವಾ ಏನಾದರೂ ಐಟಮ್ಸ್ ಇಡೋಣ ಅಂತ. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲೂ ಕೂಡ ಸೇಮ್ ವಾರ್ಡ್ರೋಬ್ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ, ಎಷ್ಟೇ ನಾವು ತಾನಾಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಬಾಕ್ಸಸ್ ಇದೆ ಬಟ್ಟೆ ಎಲ್ಲ ಹಾಕಲಿಕ್ಕೆ. ಆ್ಯಂಡ್ ಇದನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು, ಸೇಮ್ ಥಿಂಗ್. ಇದು ನಾವು ಎಕ್ಸ್ಟ್ರಾ ಮಾಡ್ಕೊಂಡಿದ್ವಿ. ಇದು ಕುಬೇರ ಮೂಲೆಯಲ್ಲಿ ಬರುತ್ತೆ. ಕುಬೇರ ಮೂಲೆ ಯೂಶ್ವಲಿ ಇದರಲ್ಲಿ ಏನಾದರೂ ವೇಟ್ ಇರೋದು ಅಥವಾ ಇದು ಇಡಬೇಕು ಅಂತ ಹೇಳೋದ್ರಿಂದ ಇದು ಇಲ್ಲಿ ಮಾಡಿದ್ದೇವೆ ನಾವು, ಜಸ್ಟ್ ಸ್ವಲ್ಪ ಏನಾದ್ರು ಇಟ್ಕೊಳ್ಳಿಕ್ಕೆ ಐಟಮ್ಸು ಆ್ಯಂಡ್ ಬಾಕ್ಸ್ ಥರ. ಇದು ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಕಮ್ಮಿಲ್ಲಿ 2 ಡ್ರಾವರ್ಸ್ ಇದೆ ಆ್ಯಂಡ್ ಬುಕ್ ಶೆಲ್ಫು. ಆ್ಯಂಡ್ ಇದು ಬೇಕಿದ್ರೆ ಫೋಲ್ಡ್ ಮಾಡ್ಬೋದು. ಫೋಲ್ಡೇಬಲ್ ರೀಡಿಂಗ್ ಟೇಬಲ್. ಸೇಮ್ ಥಿಂಗ್ ಅಲ್ಲಿದ್ದ ಹಾಗೆ ಇಲ್ಲಿ ಬೆಡ್ರೂಮ್ ಇದರಲ್ಲಿ ಇಲ್ಲಿ ಬಾಕ್ಸ್ ಫಿಟ್ ಮಾಡಬೇಕಾಗಿಲ್ಲ, ಇದರಲ್ಲೇ ಇರುತ್ತೆ ಪ್ರೆಸ್ ಮಾಡಲಿಕ್ಕೆ. 1.5 lakh ಒಳಗಡೆನೇ ಬಾತ್ರೂಮ್ ಕೂಡ ಆಗಿದೆಯಾ? ಇಲ್ಲ, ಅದರ ಇದೇ ಬೇರೆ ಅದೇ ಬೇರೆ ಇದೆ ಸರ್.
ನಾನು ಹೇಳ್ತಾ ಇರೋದು ಖಾಲಿ ಇವ್ರದ್ದು ಫರ್ನಿಚರ್ ಪಾರ್ಟಿಂದ. ವುಡ್ ವರ್ಕು ಇದು ಹಾಂ ಅರೌಂಡ್ 1.5. ನಾವೇ ಕೂತ್ಕೊಂಡು ಎಷ್ಟು ಟೈಮ್ ಅದರಲ್ಲಿ ಹೋಗಿದೆ ಅಂದರೆ ನನಗೆ ಇವಾಗ ನೆನಪಾಗ್ತಿಲ್ಲ. ಬಟ್ ಏನಂತಂದರೆ ಸುಮಾರು ಸರಿ ಹೋಗಿ ಕುಂತು ಯಾವ ಕಲರ್ ಚೂಸ್ ಮಾಡಬೇಕು, ಯಾಕಂದರೆ ಒಂದು ಸರಿ ನಿಮ್ಗೆ ತುಂಬ ಕಲರ್ ಆಪ್ಷನ್ ಸಿಕ್ಕಾಗ ಎಷ್ಟು ಕನ್ಫ್ಯೂಸ್ ಆಗಿಬಿಡ್ತೀರಾ ಅಂದರೆ ಎಲ್ಲನೂ ಬೇಕನ್ಸುತ್ತೆ. ಸೊ ಮಟೀರಿಯಲ್ ವೈಸು, ಕಲರ್ ವೈಸು, ಸೊ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಆಫ್ಟರ್ ಟೇಕಿಂಗ್ ಸೋ ಮಚ್ ಆಫ್ ಟೈಮ್. ಮತ್ತು ಸ್ವಲ್ಪ ಕಾಸ್ಟ್ ವೈಸ್ ನಾವು ಸಿಲೆಕ್ಷನ್ ಮಾಡಬೇಕಿದ್ರೆ ಅವರು ಹೇಳ್ತಾರೆ, ಬಟ್ ನಾವೊಂದು ಥೀಮಿಂದ ಹೋಗಬೇಕು, ನಾವೊಂದು ಕಾನ್ಸೆಪ್ಟ್ ಏನು ಬೇಕು ಆ್ಯಕ್ಚುಲಿ ಅಂತ. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗೋದು ಅಥವಾ ಹೈಯರ್ ಸೈಡ್ನಲ್ಲಿ ಹೋಗೋದು ಭಾಳ ಈಸಿಯಾಗಿ ನಾವು ಎಕ್ಸ್ಟ್ರಾ ಸ್ಪೆಂಡಿಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಗ್ಲಾಸಿ ನಾವು ಅಂದರೆ ಗ್ಲಾಸ್ ಟೈಪ್ ಮೆಟೀರಿಯಲ್ಸು ಏನೇನು ಹೇಳ್ತಾ ಹೋಗ್ತಾರೆ. ಓವರ್ ಸ್ಪೆಂಡಿಂಗು. ಬಜೆಟ್ ಬೇಕಿದ್ರೆ ನೀವು 10 lakhs ಹೋದರೆ ಅದು 50 lakhs ಇಟ್ಟಿರ್ತಾರೆ, ಅದು ಮತ್ತೆ ನೀವು ರೆಡ್ಯೂಸ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಸೊ ಅದು ತುಂಬ ಇರುತ್ತೆ. ನೀವು ಸ್ಟಾರ್ಟಿಂಗಿಂದ ಪಾಯಿಂಟಲ್ಲಿ ಏನು ಬೇಕು, ಇದು ಆ್ಯಕ್ಚುಲಿ ಬೇಕಾ ಅಂತ ಥಿಂಕ್ ಮಾಡಿ ಆಮೇಲೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ಫ್ಯಾಕ್ಟ್ ಇದು ಕಂಪನಿ ಕೊಟ್ಟಿರೋದು ಒಂದು ಪಾರ್ಟ್ ಇದೆ, ಇನ್ನೊಂದು ಪಾರ್ಟಿ POPs ಎಲ್ಲ ಒಬ್ಬರು ಇಲ್ಲಿ ಲೋಕಲ್ ಅವರೇ ಮಾಡಿರೋದು. ಅವರು ಚೆನ್ನಾಗಿ ಮಾಡಿದ್ದಾರೆ. ಈ ಫುಲ್ POP ಮನೆ POP ಎಲ್ಲ ಅವರೇ ಮಾಡಿರೋದು. ಸೊ ಅದು ಚೆನ್ನಾಗಿ ಬಂದಿದೆ. ನಾವು ಆ್ಯಕ್ಚುಲಿ ಈಗ ಇದು ಮಾಡಬೇಕು, ಅಪ್ರಾಕ್ಸಿಮೇಟ್ಲಿ ಅಷ್ಟು ಬಂದಿರಬಹುದು ನಮ್ದೀಗ 15 ಇನ್ನೂ ಇದೆ. ಮತ್ತು ಅದು ಒಂದೇ ಸಾರಿ ಮನೆ ಮಾಡೋದಂದ ತಕ್ಷಣ ಒಂದು ಸರಿ ಮಾಡಿಸ್ತಿದ್ದೀವಲ್ಲ ಅಂತ ಒಂದೊಂದೇ ಐಡಿಯಾಸ್ ಬಂದಂಗೆ ನಿಮ್ಮ ಬಜೆಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ನಾವು 10 lakh ಮುಂದೆ ಇದು ಮಾಡಬಾರ್ದು ಅಂತ ಇದ್ವಿ. 10 lakh ಲಿಮಿಟ್ ಇಟ್ಕೊಂಡಿದ್ವಿ, ಸ್ಟ್ರೆಚ್ ಮಾಡಲೇಬಾರ್ದು ಅಂತ. ಅದು 14 ತನಕ ಬಂದು ನಿಂತ್ಕೊಂತು. ಆಮೇಲೆ ನೀವು ಇದು ಮಾಡಬೇಕು ಅದು ಆಗಿತ್ತಲ್ಲ ಅಂತ ಮತ್ತೆ ಥಿಂಕ್ ಮಾಡ್ಲಿಕ್ಕೆ ಆಗಿರಲ್ಲ. ಯಾಕಂದರೆ ಈಗ ಒನ್ಸ್ ಇನ್ ಎ ಲೈಫ್ ಟೈಮ್ ಮೂಮೆಂಟ್ ಈ ಥರ ಬರುತ್ತೆ, ಅದನ್ನು ನಾವು ಸ್ವಲ್ಪ ಎಂಜಾಯ್ನೂ ಮಾಡ್ಕೊಳ್ಬೇಕು, ಫೀಲು ತೊಗೊಳ್ಬೇಕು. ಅವರು ಊರಲ್ಲಿ ಇರಬೇಕಿದ್ರೆ ಯಾವ ಥರ ಫೀಲಿಂಗ್ನಲ್ಲಿ ಆ ಜಾತ್ರೆಯಲ್ಲಿ ಚಿಕ್ಕ ಅಂಗಡಿ ಎಲ್ಲ ಬರ್ತಾಯಿತ್ತು, ತೊಗೊತಾ ಇದ್ರು, ಸೇಮ್ ಫೀಲಿಂಗ್ ಇಲ್ಲಿ ತೊಗೊಂಡಿದ್ದಾರೆ ಅವರು. ಅವ್ರಿಗೆ ತುಂಬ ಖುಷಿ. ಮತ್ತು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಅಷ್ಟು ಪಾಶ್ ಏರಿಯಾದ ಮಧ್ಯ ಒಂದು ಚಿಕ್ಕ ಹಳ್ಳಿ ಇದೆ, ದೇವರ ಚಿಕ್ಕನ ಹಳ್ಳಿ. ಆ ಜಾತ್ರೆನೆಲ್ಲ ಎಷ್ಟು ನಿಮಗೆ ಊರಲ್ಲಿರೋ ಫೀಲ್ ಕೊಡತ್ತಂದರೆ, ಇನ್ಫ್ಯಾಕ್ಟ್ ನಾನು ಫುಲ್ ಜಾತ್ರೆ ಬ್ಯಾಂಗ್ಳೂರ್ ಬಂದು 15 ವರ್ಷ ಆದಮೇಲೆ ಫುಲ್ ಜಾತ್ರೆ ಅಡ್ಡಾಡಿರೋದಂದರೆ ಮೊನ್ನೆ ಇಲ್ಲೊಂದು ಜಾತ್ರೆ ಆಯಿತು, ತುಂಬ ದೊಡ್ಡದು. ಫುಲ್ ಜಾತ್ರೆ ಅಡ್ಡಾಡ್ಬಿಟ್ಟೆ ನಾನು. ಚೆನ್ನಾಗಿತ್ತು ಜಾತ್ರೆ, ನೋಡಿದೆ ಎಷ್ಟೋ ವರ್ಷ ಆಗೋಗಿತ್ತು. ಅದು ಬ್ಯಾಂಗ್ಳೂರಲ್ಲಿ ಜಾತ್ರೆ ನೋಡೋದಂದರೆ ಸಕ್ಕ ಚೆನ್ನಾಗಿ. ಇವಾಗ ನಾನು ಬ್ಯಾಂಗ್ಳೂರ್ ಬಂದು 15 ವರ್ಷ ಆಯಿತು. ನಾವು 15 ವರ್ಷದಲ್ಲಿ BTM ಹತ್ರ ಇದ್ದಿದ್ದು, ಅಲ್ಲೇ ಇದ್ದಿದ್ದು ನಾವು 12 yearsಯಿಂದ. ಸೊ ಅಲ್ಲಿ ಒಂದು ಗುಬ್ಬಿ ಕೂಡ ನೋಡಿರಲಿಲ್ಲ ನಾನು ಆ್ಯಕ್ಚುಲಿ. ಇಲ್ಲಿ ಆ ಥರ ಇಲ್ಲ, ಇಲ್ಲಿ ಗುಬ್ಬಿ, ಮಂಗ, ಪಾರಿವಾಳ ಎಲ್ಲನೂ ಬರುತ್ತೆ, ಎಲ್ಲನೂ ಕಾಣಿಸುತ್ತೆ, ಚೆನ್ನಾಗಿದೆ. ಆ ಕಿಟಕಿನಲ್ಲಿ ನಿಂತ್ಕೊಂಡ್ರೆ ಮಳೆ ಬಂದರೆ ಮಳೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೆಸ್ಟ್ ಪಾರ್ಟ್. ಸೊ ಸಿಟಿನಲ್ಲಿ ಯೂಶ್ವಲಿ ಏನಾಗುತ್ತೆ, ಎಷ್ಟೊಂದು ಎಲೆಕ್ಟ್ರಿಕ್ ವೈರ್ಸ್ ಇರುತ್ತೆ, ನೀವು ಸ್ಕೈ ನೋಡಬೇಕಂದ್ರೂ ಬರೀ ವೈರ್ಸೇ ಕಾಣಿಸುತ್ತೆ ಮೇಲ್ಗಡೆ, ಕ್ಲೀನ್ ಸ್ಕೈ ನೋಡೋಕ್ಕೆ ಕಷ್ಟ. ಬಟ್ ಇಲ್ಲಿ ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ತುಂಬ ಕ್ಲೀನಾಗಿರೋ ಸ್ಕೈ ಕಾಣಿಸುತ್ತೆ.